ಅಳಿ ಆಗ್ಬೇಕು. ಅವನು ಚೆನ್ನಾಗಿ ನೋಡ್ಕೊಂಡಿದ್ದ, ನಮ್ಮನ್ನು ಬಾಡಿಗೆ ಮನೆ ಮಾಡ್ಕೊಂಡು ಮೂರು ಮಕ್ಕಳು ಸಾಕಿ ಎಲ್ಗೂ ಕಳಿಸ್ತಾನೆ, ಚೆನ್ನಾಗಿ ನೋಡ್ಕೊಂಡಿದ್ದ ಪಾಪ. ಏನು ಮಾಡ್ತೀವಿ, ಅವಳು ಯಾವುದೋ ಪರಿಚಯದಾಗಿಲ್ಲ ಅವಳಿಗೆ. ಹಿಂಗೆ ಆಗ್ಬಿಡ್ತು, ಅವ್ಳು ಬರುತ್ತಿದ್ದೆ ಕಣ್ಣಾಗ ನೋಡೋಕದು ಬಿಡಲಿಲ್ಲ. ನಾನು ಮದ್ಗಿರಿ ತಗ ಕೆಲ್ಸಕ್ಕೆ ಹೋಗಿದ್ದೆ. ಅಮ್ಮ ಹಿಂಗೆ ಆಗೈತೆ ಪಾರ ಬಂದು 8 ಚೌಟ್ರು ಭಟ್ರಂಗೆ ಕರ್ಕೊಂಡು ಗಾಡಿ ಕರ್ಕೊಬಂದು 8 ಗಂಟೆ ಮದ್ಗಿರಿಗೆ ಬಿಟ್ರು ನನ್ನ. ಈಗ ಪರಿಹಾರ ಮತ್ತು ಅವರು ಕಂಪ್ನಿ ಕಡೆಗಳಿಂದ ತಂದೆ ತಾಯಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆ ಏನೂ ಕೊಟ್ಟಿಲ್ಲ. ನಾವು 3 ಮಕ್ಳು ಇಟ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ತಿಂಗಳಿಗೆ 12,000 ದುಡ್ಡು ಕಟ್ಟಬೇಕು ನಾವು ಸಂಘಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸಾಲ ಮಾಡಿ ಹೋಗಿದ್ದಾರೆ. ನಾವು ಏನನ್ನ ಒಂದು ಪರಿಹಾರ ಕೊಡಿಸ್ರಿ, ಎಲ್ಲ ನಾವು ಒಂಚೂರ ಅವಳಿಗೆ ದಾರಿ ಮಾರ್ಗ ಮಕ್ಕಳು ಸಾಕ್ಯಂಬ್ಲಿ, ಮಕ್ಕಳು ಸಾಕಿನ ಜೀವ ಹೊರತಾಗಿರಲಿ. ಏನು ಮಾಡಬೇಕು ನಾವು? ಮತ್ತೊಂದು ತಿರುವು ಪಡೆದುಕೊಂಡ ಕಾರ್ಮಿಕರ ಸಾವು ಪ್ರಕರಣ. ಪರಿಹಾರ ಸಿಗದೆ ಪ್ರತಾಪ್ ಪತ್ನಿ ಕಣ್ಣೀರು. ಪರಿಹಾರ ಕೊಡಿಸುವಂತೆ ಎಸ್ಬಿಗೆ ದಂಬಾಲು. ಅತ್ತ ಗಂಡನ ಕಳೆದುಕೊಂಡು ಅನಾಥೆ, ಇತ್ತ ಪರಿಹಾರ ಸಿಗದೆಯೋ ಅನಾಥೆ. ಎಸ್ ವೀಕ್ಷಕರೇ, ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಕಾರ್ಮಿಕರ ಸಾವು ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಗಂಡ ಪ್ರತಾಪ್ ಸಾವಿನಿಂದ ಅನಾಥೆಯಾಗಿ ದುಃಖದ ಮಡುವಿನಲ್ಲಿರುವ ಹೆಂಡತಿಗೆ ಪರಿಹಾರ ಸಿಕ್ಕಿಲ್ಲ. ಪರಿಹಾರಕ್ಕಾಗಿ ಪ್ರತಾಪ್ ಪತ್ನಿ ಕಣ್ಣೀರಿಡುತ್ತಿದ್ದಾರೆ. ಪರಿಹಾರ ಕೊಡಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯ ಕೈಗಾರಿಕಾ ಹಬ್ ಎಂದು ಕರೆಸಿಕೊಳ್ಳುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದ ಲಾರೆನ್ಸ್ ಬಯೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇದೇ ಮೇ 21ರಂದು ಘೋರ ದುರಂತವೊಂದು ನಡೆದಿತ್ತು. ರಾಸಾಯನಿಕ ತಯಾರಿಕೆ ಮಾಡುವ ಲಾರೆನ್ಸ್ ಬಯೋ ಕಂಪನಿಯಲ್ಲಿ ಸಂಪ್ ಸ್ವಚ್ಛಗೊಳಿಸಲು ಹೋಗಿ ಉಸಿರುಗಟ್ಟಿ 2 ಕಾರ್ಮಿಕರು ಸಾವನ್ನಪ್ಪಿದ್ರು. ಸಾವಿಗೀಡಾಗಿದ್ದ 2 ಪೈಕಿ ಅದೇ ಕಂಪನಿಯ ಸ್ಟೋರ್ ಅಟೆಂಡರ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರತಾಪ್ ಕೂಡ ಆಗಿದ್ದ. ಘಟನೆ ಬೆನ್ನಲ್ಲೇ ಬಹುದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಸಾವಿಗೆ ನ್ಯಾಯ ಸಿಗಬೇಕೆಂಬ ಪ್ರತಿಭಟನೆ ನಡೆದಿತ್ತು. ಈ ಬೆನ್ನಲ್ಲೇ ಮೃತ ವ್ಯಕ್ತಿಗಳ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಒದಗಿಸಿದ್ದಾರೆ. ಮೃತ ವ್ಯಕ್ತಿ ಪ್ರತಾಪ್ ಕುಟುಂಬಕ್ಕೆ ಪರಿಹಾರ ಏನೋ ಸಿಕ್ಕಿದೆ, ಆದರೆ ಪತ್ನಿಗೆ ಅನ್ಯಾಯವಾಗಿದೆ. ಪ್ರತಾಪ್ ಮತ್ತು ಕಾವ್ಯ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾದ ಬಳಿಕ ಇಬ್ಬರು ಕುಟುಂಬದಿಂದ ದೂರವಿದ್ದು ವಾಸ ಮಾಡುತ್ತಿದ್ದರು. ಆದರೆ ಈಗ ಪತ್ನಿಗೆ ಪರಿಹಾರ ಸಿಗದೆ ಕಣ್ಣೀರಿಡುತ್ತಿದ್ದಾರೆ. ನನಗೆ ಒಂದು ಮಾತನ್ನೂ ಹೇಳದೆ ಕಂಪನಿಯವರು ಎಲ್ಲಾ ಪರಿಹಾರವನ್ನು ನನ್ನ ಗಂಡ ಪ್ರತಾಪ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ನಾನು ಸಾಲ ಮಾಡಿಕೊಂಡಿದ್ದೀನಿ. 3 ಮಕ್ಕಳು ಜೀವನ ಮಾಡುವುದೇ ಕಷ್ಟವಾಗಿದೆ. ನಮಗೆ ನ್ಯಾಯ ಕೊಡಿಸಿ, ಅನ್ಯಾಯ ಮಾಡಬೇಡಿ, ದಯವಿಟ್ಟು ಪರಿಹಾರ ಕೊಡಿಸಿ ಎಂದು ಕಣ್ಣೀರು ಹಾಕುತ್ತಿದ್ದಾರೆ. ಪರಿಹಾರ ಒದಗಿಸುವ ವಿಚಾರದಲ್ಲಿ ಕಂಪನಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ. ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದಾರೆ. ನನ್ನ ಅಳಿಯನ ಕುಟುಂಬಕ್ಕೆ ಅಷ್ಟೂ ಪರಿಹಾರ ಕೊಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸಿ, ನನ್ನ ಮಗಳಿಗೆ ಅನ್ಯಾಯ ಮಾಡಬೇಡಿ ಎಂದು ಕಾವ್ಯ ಅವರ ತಾಯಿ ಕಣ್ಣೀರು ಹಾಕುತ್ತಿದ್ದಾರೆ. ಕಾವ್ಯಗೆ ಪರಿಹಾರ ಕೊಡಿಸುವ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಕೂಡ ನೀಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಸಹ ತಂದಿದ್ದು, ಪರಮೇಶ್ವರ್ ಅವರು ಜಿಲ್ಲಾಧಿಕಾರಿಗೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗದಂತೆ ಪರಿಹಾರ ಕೊಡಿಸುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ರಾಜ್ಯ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಂಟಿ ಕಾರ್ಯದರ್ಶಿ ಹಾಗೂ ಅಹಿಂದ ಜಿಲ್ಲಾಧ್ಯಕ್ಷ ಚಾಮುಂಡಿ ಶಂಕರ್ ಬಾಬು, ಪರಿಶಿಷ್ಟ ಪಂಗಡದ ಜಿಲ್ಲಾಧ್ಯಕ್ಷ ಕುಮಾರ್, ಪರಿಶಿಷ್ಟ ಪಂಗಡದ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಮುರಳಿ, ಗ್ರಾಮ ಪಂಚಾಯಿತಿ ಸದಸ್ಯ ನಿರ್ಮಲರಾಜು ಅವರ ತಂಡ ಕಾವ್ಯ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮುಂದಾಗಿದೆ. ಪರಿಹಾರ ಸಿಗದೆ ಅನಾಥೆಯಾಗಿರುವ ಹೆಣ್ಣು ಮಕ್ಕಳ ಪರ ನಿಂತಿದ್ದು, ಈ ವಿಚಾರವನ್ನು ಗೃಹ ಮಂತ್ರಿಯವರಿಗೂ ಮುಟ್ಟಿಸಿ ನ್ಯಾಯ ಕೊಡಿಸಲು ಮುಂದಾಗಿದ್ದಾರೆ.
ಇದರ ಜೊತೆಗೆ ಮೃತಪಟ್ಟ ಪ್ರತಾಪ್ ಪತ್ನಿ ಕಾವ್ಯಾಗೆ ಕಂಪನಿ 50 ಲಕ್ಷ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಪರಿಹಾರ ಕೊಡುವ ವಿಚಾರದಲ್ಲಿ ಕಾವ್ಯಾಗೆ ಅನ್ಯಾಯವಾಗಿದೆ. ಇದಕ್ಕೆ ಕಂಪನಿಯವರೇ ಮುಖ್ಯ ಕಾರಣ. ಯಾವುದೇ ಸುರಕ್ಷಿತ ಕ್ರಮಗಳನ್ನು ಅನುಸರಿಸದೆ ಕಾರ್ಮಿಕರ ಸಾವಿಗೆ ನೇರ ಕಾರಣರಾಗಿದ್ದು, ಪರಿಹಾರದ ವಿಚಾರದಲ್ಲಿ ಪತ್ನಿಯನ್ನು ಕಡೆಗಣಿಸಿ ಕೇವಲ ತಂದೆ ತಾಯಿಯವರಿಗೆ ಮಾತ್ರ ಪರಿಹಾರವನ್ನು ನೀಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಕಂಪನಿಯವರು ಈಕೆಗೂ ಸೂಕ್ತವಾದ ಪರಿಹಾರವನ್ನು ನೀಡಬೇಕು. ಅದರ ಜೊತೆಗೆ ಕಂಪನಿಯಲ್ಲಿ ಉದ್ಯೋಗ ನೀಡಿ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು. ಈ ವಿಚಾರವಾಗಿ ಈಗಾಗಲೇ ಮಹಿಳಾ ಆಯೋಗದವರನ್ನು ನಾವು ಸಂಪರ್ಕ ಮಾಡಿದ್ದು, ಸೂಕ್ತ ಸಮಯದಲ್ಲಿ ಸಂಬಂಧಪಟ್ಟವರ ಮೇಲೆ ದೂರು ದಾಖಲಿಸಲು ಕ್ರಮ ಕೈಗೊಳ್ಳುವುದರ ಜೊತೆಗೆ ಈ ಸಂತ್ರಸ್ತರಿಗೆ ನ್ಯಾಯ ಕೊಡುವ ತನಕ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದೇನೇ ಇರಲಿ, ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನ್ಯಾಯಕ್ಕೆ ಒಳಗಾಗಿರುವ ಕಾವ್ಯಾಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಪರಿಹಾರ ಸಿಗದೆ ಇರುವುದು ಒಂದು ಕಡೆಯಾದ್ರೆ, ಪ್ರತಾಪ್ ಸಾವನ್ನಪ್ಪಿದ್ದಾಗ ಪ್ರತಾಪ್ ಪತ್ನಿ ಕಾವ್ಯ ಹಾಗೂ 3 ಮಕ್ಕಳಿಗೂ ಪ್ರತಾಪ್ ಅವರ ಮುಖದರ್ಶನ ಮಾಡಲು ಅವಕಾಶ ಕೊಡದೆ ಇರುವುದು ನಿಜಕ್ಕೂ ಇದು ಅಮಾನವೀಯ ಘಟನೆಯೇ ಸರಿ. ಅದೇನೇ ಇರಲಿ, ಈಗ ಅನ್ಯಾಯಕ್ಕೆ ಒಳಗಾಗಿರುವ ಕಾವ್ಯಾಗೆ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕಾಗಿದೆ.